ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿನ್ನೆ ನಾನು ವಿಸಿಟ್ ಮಾಡಿದಂಥ ಜಾಗ ಬಂದುಬಿಟ್ಟು ಸ್ಕೂಲ್ ಬುಕ್ ಕಂಪನಿ. ಸೊ ಇಲ್ಲಿ ನಾನು ಯೂಶ್ವಲಿ ವಿಸಿಟ್ ಮಾಡ್ತಾ ಇರ್ತೀನಿ, ಯಾಕಂದರೆ ನನಗೆ ಸ್ವಲ್ಪ ಕತೆ, ಕಾದಂಬರಿ, ನಾವೆಲ್ಸ್ ಎಲ್ಲ ಓದೋ ಒಂದು ಪ್ಯಾಷನ್ ಇರೋದ್ರಿಂದ ಹಾಗಾಗಿ ಇಲ್ಲಿ ಬುಕ್ಗಳನ್ನ ಕೊಂಡ್ಕೊಳ್ಳಿಕ್ಕೆ ವಿಸಿಟ್ ಮಾಡ್ತಾ ಇರ್ತೀನಿ. ಬಟ್ ನಿನ್ನೆ ವಿಸಿಟ್ ಮಾಡಿರೋ ಪರ್ಪಸ್ ಬಂದುಬಿಟ್ಟು ಮಕ್ಕಳ ಸ್ಕೂಲ್ ರಿಓಪನ್ ಆಗ್ತಾ ಇರೋದ್ರಿಂದ ಅವರಿಗೋಗಿ ಸ್ಟೇಷನರಿ, ಸ್ಕೂಲ್ ನೋಟ್ಬುಕ್ಗಳು ಮತ್ತು ಟೆಕ್ಸ್ಟ್ ಬುಕ್ಗಳನ್ನೆಲ್ಲ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು. ಸೊ ಹಾಗಾಗಿ ನಾನು ನಿನ್ನೆ ಅಲ್ಲೇ ವಿಸಿಟ್ ಮಾಡಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು, ದೇವರ ಬುಕ್ಗಳಾಗಿರಬಹುದು, ಪ್ರತಿಯೊಂದು ಇಷ್ಟೊಂದು ಎಡಿಷನ್ಸ್ ಎಲ್ಲ ಇದೆ. ಮತ್ತು ಸುಮಾರು ಬುಕ್ಗಳನ್ನ ನೀವು ನೋಡಬಹುದು ಇಲ್ಲಿ. ವೆರೈಟಿ ಆಫ್ ಬುಕ್ಗಳನ್ನು ನೀವು ಕೂಡ ನೋಡಬಹುದಿಲ್ಲಿ. ಮತ್ತು ಇಲ್ಲಿ ಪ್ರತಿಯೊಂದು ಓದುವಂಥ ಏನೇನು ಬೇಕೋ ಸ್ಟೇಷನರೀಸು ಅದೆಲ್ಲ ಕೂಡ ಒಂದೇ ಸೂರಿನಾಡಿನಲ್ಲಿ ಸಿಗೋದ್ರಿಂದ ಅಲ್ಲಿ ಇಲ್ಲಿ ಹೋಗಿ ಹಲ್ದು ತೊಗೊಳ್ಳೋ ಅಂಥ ಗೋಜಿರೋದಿಲ್ಲ. ಹಾಗಾಗಿ ನಾನು ಏನಾದರೂ ಓದಿನ ಬಗ್ಗೆ ಅಥವಾ ನನಗೇನಾದರೂ ಸ್ಟೇಷನರೀಸ್ ಬೇಕಾದರೆ ಮಕ್ಕಳಿಗೆ ಇಲ್ಲಿಗೆ ನಾನು ಯಾವಾಗಲೂ ವಿಸಿಟ್ ಕೊಡೋದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಡಿಫ್ರೆಂಟ್ ಸೆಕ್ಷನ್ಸ್ ಎಲ್ಲ ಬರುತ್ತೆ. ಲೈಕ್ ಪ್ರತಿಯೊಂದು ಡಿಗ್ರಿಗೆ ಅನ್ವಯ ಆಗೋವಂಥ ಪ್ರತಿ ಸೆಕ್ಷನ್ಗಳು ಬರುತ್ತೆ. ನೀವೀಗ ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಕನ್ನಡದ ಮೇಘದೂತ. ಸೊ ಅದೆಲ್ಲ ಬುಕ್ಗಳು ಪ್ರತಿಯೊಂದು ಒಂದು ಕತೆ, ಕಾದಂಬರಿಗಳಾಗಿರಬಹುದು, ದೊಡ್ಡ ದೊಡ್ಡ ಲೇಖಕರ ಬುಕ್ಗಳೆಲ್ಲ ಕೂಡ ಸಿಕ್ಕತ್ತೆ. ಸೊ ಪರ್ಸ್ನಲಿ ನನಗೆ ತುಂಬ ಇಷ್ಟವಾಗಿರುವಂಥ ಜಾಗ ನೋಡಿ. ಪ್ರತಿಯೊಂದು ನಿಮ್ಮ ವಿಡಿಯೋದಲ್ಲಿ ನಾನು ಸಾಧ್ಯವಾದಷ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಎಲ್ಲ ಥರದ ವೆರೈಟಿ ಆಫ್ ಬುಕ್ಸ್ಗಳನ್ನು ನೀವು ಕೂಡ ನೋಡಬಹುದು. ಸ್ವಾಮಿ ವಿವೇಕಾನಂದ ನನಗೆ ತುಂಬ ಇಷ್ಟವಾಗುವಂಥ ಕೆಲವೊಂದು ಪರ್ಸ್ನಾಲಿಟೀಸ್ ಇದೆ. ಸೊ ಅದನ್ನೆಲ್ಲ ನಾನು ನೋಡ್ತಾ ಇದ್ದೆ, ಯಾವುದ್ಯಾವುದಿದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಿಮಗೂ ಒಂದು ತೋರಿಸೋಣ ಇದ್ರ ಬುಕ್ಗಳ ಬಗ್ಗೆ. ಯಾರ್ಯಾರಿಗೆ ಬುಕ್ಗಳು ತುಂಬ ಇಷ್ಟ ಆಗುತ್ತೆ, ಖಂಡಿತ ಈ ವ್ಲಾಗ್ ಅವರಿಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮತ್ತು ಸುಮಾರು ಬುಕ್ಗಳು ನೀವು ನೋಡ್ತಾ ಇರ್ಬೋದು. ಆ ಬುಕ್ಗಳ ಒಂದು ಜಾತ್ರೆನೇ ಅಂತ ಹೇಳ್ಬೋದು. ನಾನಿಲ್ಲಿ ಹೇಳ್ಬೋದು. ಕನ್ನಡ ಬರಲಿದ್ದವ್ರು ಕನ್ನಡ, ಇಂಗ್ಲೀಷ್ ಅದನ್ನೆಲ್ಲ ಅನುವಾದ ಮಾಡಲಿಕ್ಕೆ ಬುಕ್ಗಳು, ಮಕ್ಕಳ ಬುಕ್ಗಳು ನೋಡ್ತಾ ಇರ್ಬೋದು ನೀವು. ಎಲ್ಲ ವಯಸ್ಸಿನವರಿಗೂ ಕೂಡ ಬುಕ್ಗಳು ಲಭ್ಯ ಆಗಿದೆ ಇಲ್ಲಿ. ಸೊ ಒಂದೇ ಕಡೆ ಇರೋದ್ರಿಂದ ಇಟ್ಸ್ ಈಸಿ ಟು ಬೈ ಒನ್ ವಿತ್ ರೂಫ್.